ಎಲ್ರಿಗೂ ನಮಸ್ತೆ. ಇಲ್ಲಿ ಸೇರಿರುವಂತಹ ಅಂದರೆ ನಮ್ಮ ಕರೆಗೆ ಓಗೊಟ್ಟು ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಸಿನಿಮಾ ತಂಡದ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಈ ಚಿತ್ರ ತುಂಬ ಶಾರ್ಟ್ ಟೈಮಲ್ಲಿ ಮಾಡಿದ್ದೀವಿ, ಆದರೆ ಇದರಲ್ಲಿ ಸಿಕ್ಕಂಥ ಅನುಭವ ಇದೆಯಲ್ಲ ಅದು ತುಂಬ ದೊಡ್ಡ ಒಂದು ಇದು. ನಾನು ತುಂಬ ಹೊತ್ತೇನು ಮಾತಾಡಲ್ಲ, ಒಂದು ಚಿಕ್ಕದಾಗಿ ಒಂದಿಷ್ಟು ವಿಚಾರಗಳನ್ನು ಹೇಳ್ತೀನಿ. ನನಗೆ ತುಂಬ ಆಶ್ಚರ್ಯ ಆಗಿರೋದು ಈ ಸಿನಿಮಾ ಅಂತ ಅಂದರೆ, ಆ್ಯಕ್ಚುಲಿ ಒಂದು ಬಾಕ್ಸ್ ಹಾಕೊಂಡಿದ್ದಾರೆ. ಅಂದರೆ ಇಷ್ಟನೇ ತಾರೀಕು ಫೋಟೋ ಶೂಟ್ ಆಗುತ್ತೆ, ಇಷ್ಟು ದಿವಸದಲ್ಲಿ ಶೂಟಿಂಗ್ ಆಗುತ್ತೆ, ಇಂಥ ದಿವಸ ಡಬ್ಬಿಂಗ್ ಕಂಪ್ಲೀಟ್ ಮಾಡ್ತೀವಿ, ಇಂಥ ದಿವಸ ರೀ ರೆಕಾರ್ಡಿಂಗಿಗೆ ಹೋಗೋದು ಸಿನಿಮಾ ಅಂತ. ನೀವು ನಂಬಲ್ಲ, ಯಾರಿಗಾದ್ರೂ ಹೇಳಿದ್ರೆ ಅನ್ಸುತ್ತೆ. ಅದೇ ಡೇಟು ಅದೇ ಥರನೇ ಪ್ರತಿಯೊಂದು ಪ್ಲ್ಯಾಂಡ್ ಆಗಿ ಒಂದು ದಿವಸನೂ ಹಿಂದೆ ಮುಂದೆ ಆಗದಿದ್ದ ಹಾಗೆ ಈ ಸಿನಿಮಾನ ನಿರ್ದೇಶಕರು ಮತ್ತು ನಿರ್ಮಾಪಕರು ಮುಗಿಸಿದ್ರು. ಇದು ಅಷ್ಟು ಈಸಿ ಅಲ್ಲ. ಯಾಕೆ ಅಂತಂದರೆ ನಾನು ಕೂಡ ಒಂದು ಸಿನಿಮಾ 2 ಸಿನಿಮಾ ಪ್ರೊಡಕ್ಷನ್ ಮಾಡಿದವನು. ಹಾಗಾಗಿ ನನಗೆ ಯಾವಾಗಲೂ ಆಶ್ಚರ್ಯ, ಅದು ಹೇಗೆ ಇವರು ಇಂಥ ದಿವಸ ಜನವರಿ 10ನೇ ತಾರೀಕು ಫೋಟೋ ಶೂಟ್, ಇಲ್ಲಿಂದ ಶೂಟಿಂಗ್, ಇಲ್ಲಿಂದ ಡಬ್ಬಿಂಗ್, ಮಾರ್ಚ್ 31ನೇ ತಾರೀಕಿಗೆ ಈ ಸಿನಿಮಾದ ಡಬ್ಬಿಂಗ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದರು. ಕರೆಕ್ಟ್ ನಂದೇ ಅವತ್ತು 31ನೇ ತಾರೀಕೆ ಕಂಪ್ಲೀಟ್. ಇದನ್ನು ಹೇಳಿದ್ದೆ ಯಾವಾಗ? ಜಾನ್ವರಿಲಿ ಅವರು. ಈ ಥರ ಈ ಸಿನಿಮಾದಲ್ಲಿ ನನಗೆ ತುಂಬ ಅನಿಸಿರುವಂಥದ್ದು, ಇದಕ್ಕೇನೋ ಒಂದು ದೈವ ಬಲ ಇದೆ, ದೈವ ಶಕ್ತಿ ಇದೆ ಅನ್ನೋದು. ಈಗ ಸ್ಟಾರ್ಟಿಂಗಿಗೆ ಬರ್ತೀನಿ. ನಾನು ಕೆರೆಬೇಟೆ ಆದಮೇಲೆ ಯಾವುದಾದ್ರೂ ಒಳ್ಳೆ ಸಿನಿಮಾ ಮಾಡಬೇಕು, ಯಾವುದಾದ್ರೂ ಒಂದಿಷ್ಟು ಕಥೆಗಳನ್ನು ಕೇಳ್ತಾನೆ ಇದ್ದೆ. ಇದ್ದಕ್ಕಿದ್ದಾಗೆ ಒಂದು ದಿವಸ ನಮ್ಮ DK ನವೀನು ಮತ್ತು ಗಿರೀಶ್ ಗೌಡರು ಫೋನ್ ಮಾಡಿದ್ರು. ಸರ್, ಒಂದು ಕತೆ ಇದೆ, ಹೀಗೆ ಕೇಳಿ, ಹೀಗೆ ನಿರ್ದೇಶಕರು ನಿಮ್ಮ ಸಿನಿಮಾ ನೋಡಿದಾರಂತೆ, ಹೀಗೆ. ನಾನು ಯಾರು ಅಂತ, ಓಂ ಸಾಯಿ ಪ್ರಕಾಶ್ ಸರ್ ಅಂತ ಹೇಳಿದ್ರು. ನನಗೆ ಅವ್ರದ್ದು ಬೇರೆ ಬೇರೆ ಸಿನಿಮಾಗಳನ್ನೆಲ್ಲ ನೋಡಿದ್ದೆ. ಅರೆ, ಇಷ್ಟು ದೊಡ್ಡ ಸೀನಿಯರ್ ಡೈರೆಕ್ಟ್ರು, ಹೇಗೆ ಏನು ಅವ್ರ ಜೊತೆಗೆ ನಾನು ಮಾಡೋದಕ್ಕಾಗತ್ತಾ? ಇನ್ನೊಂದನ್ನು ಸಣ್ಣ ಅಳುಕು ಇದ್ದೇ ಇರುತ್ತಲ್ವ. ಒಂದು ಸಾರಿ ನೀವು ಬಂದು ಕತೆ ಕೇಳಿ ಅಂತ ಹೇಳಿದರು. ಆದರೆ ಈಗ ಸಾರ್ ಹೇಳಿದಾಗಲೇ ಗೊತ್ತಾಗಿದ್ದು, ನಮ್ಮ ಸಿನಿಮಾ ನಿಮ್ಮ ಪ್ಯಾನಲಿಗೆ ಸೆಲೆಕ್ಟ್ ಆಗಿದ್ದು ನನಗೆ ಇವತ್ತಿನವರೆಗೂ ಗೊತ್ತಿದ್ದಿರಲಿಲ್ಲ. ನೀವು ಸಿನಿಮಾ ನೋಡಿದ್ರಿ ಅನ್ನೋದು ಗೊತ್ತಿತ್ತಷ್ಟೇ. ಸೀದಾ ಹೋದ್ವಿ ಶರ್ಟನ್ ಹೋಟೆಲಲ್ಲಿ. ಸಾರ್ ಕತೆ ಹೇಳಿದರು. ನೀವು ನಂಬಲ್ಲ, ನಾನು ಆ್ಯಕ್ಚುಲಿ ಏನನ್ನೂ ತುಂಬ ತಲೆಯಲ್ಲಿ ತುಂಬ್ಕೊಂಡು ಹೋಗಿದ್ದಿರಲ್ಲ, ಬ್ಲ್ಯಾಂಕ್ ಆಗಿ ಹೋಗಿದ್ದೆ. ನಾನು ಕತೆ ಲೈನ್ ಕೇಳ್ತಾ ಇದ್ದಾಗೇನೆ, ಅರೆ ಇಸ್ಕಿ, ನಾನು ಈ ಥರದೊಂದು ಪಾತ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಅದೇ ಥರ ಇದೆಯಲ್ಲ. ನನಗೆ ಅಷ್ಟು ಇಷ್ಟ ಆಗೋಯ್ತು ಆ ಪಾತ್ರಗಳು. ಆಮೇಲೆ ಈ ಸಿನಿಮಾದ ಒಂದು ಪ್ಲೇ ಮಾಡಿರುವಂಥ ರೀತಿ ಇದೆಯಲ್ಲ, ಸೀನ್ಸ್ಗಳು. ಈಗ ಹೇಗೆ ಅಂತಂದರೆ, ಆ ಪ್ರತಿಯೊಂದು ಸೀನು ಕೂಡ ಇದು ಬೇಕು, ಇದು ಬೇಕು, ಇದು ಬೇಕು, ಅದನ್ನು ಅವರು ಎಂಟರ್ಟೈನ್ಮೆಂಟ್ ದೃಷ್ಟಿಯಲ್ಲಿ ತುಂಬ ಚೆನ್ನಾಗಿ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ ತನಕನೂ ತೊಗೊಂಡೋಗಿದ್ರು. ಒನ್ ಆಫ್ ದಿ ಪರ್ಫೆಕ್ಟ್ ನೀಟ್ ಸಬ್ಜೆಕ್ಟ್ ಆ್ಯಂಡ್ ಏನು ಸ್ಕ್ರೀನ್ ಪ್ಲೇ. ಅಲ್ಲಿಂದ ಇಮಿಡಿಯೇಟಾಗಿ ಶುರು ಆಯಿತು. ನಾನು ಅಲ್ಲಿಂದ ಮನೆಗೆ ಬರೋ ಅಷ್ಟೊತ್ತಿಗೆ ಯೋಚನೆ ಮಾಡ್ತಾ ಬಂದೆ, ಸಾಯಿ ಸರ್ ಆ್ಯಕ್ಚುಲಿ ನನ್ನಂಥವ್ರನ್ನ ಎಷ್ಟು ಜನನ್ನ ಹೀರೋಗಳನ್ನು ನೋಡಿರಲ್ಲ, ಅಂಥದ್ರಲ್ಲಿ ನಾನಿನ್ನೂ 2-3ನೇ ಸಿನಿಮಾ ಮಾಡಿದಂಥವ್ನು. ಆದರೂ ಅಷ್ಟೇ ತಾಳ್ಮೆಯಲ್ಲಿ ಕತೆ ಹೇಳಿದ್ರಲ್ಲ, ಅಷ್ಟು 1 ಗಂಟೆಗೆ ಸಮಯ ತಗೊಂಡು. ಇವರಿಗೆ ಯಾವ ಥರ ಅನಿಸಿರ್ಬೋದು ಅಂದರೆ, ಎಷ್ಟೆಷ್ಟೋ ಸ್ಟಾರ್ಗಳಿಗೆ ಮಾಡಿದ್ದೀನಿ, ಇವನಿಗೂ ಕೂಡ ಒಂದೊಂದು ಗಂಟೆ ಕತೆ ಹೇಳ್ಬೇಕಲ್ಲಪ್ಪ, ಇವನನ್ನು ನಾನು ಒಪ್ಪಿಸ್ಬೇಕಲ್ಲಪ್ಪ ಅನ್ನೋ ಒಂದು ಮನಸ್ಥಿತಿ ಬರುತ್ತಲ್ಲ. ಆದರೂ ಕೂಡ ಅಷ್ಟೇ ತಾಳ್ಮೆ, ಅಷ್ಟೇ ಶ್ರದ್ಧೆಯಿಂದ ಅದನ್ನು ಹೇಳಿದ್ದು. ಆಮೇಲೆ ನನಗದು ತುಂಬ ಇಷ್ಟ ಆಗಿರುವಂಥದ್ದು, ಅದು ತುಂಬ ಖುಷಿ ಆಯಿತು. ಅವತ್ತು ನಿರ್ಮಾಪಕರು ಕೂಡ ಜೊತೆಗಿದ್ರು. ನಾನು ನಮ್ಮ ನಿರ್ಮಾಪಕರ ಬಗ್ಗೆ ಆಮೇಲೆ ಹೇಳ್ತೀನಿ. ಅವರು ಪರಿಚಯ ಆಗಿದ್ದು, ಅವರು ಡೈರೆಕ್ಟರ್ ಸರ್ ಹೇಳಿದ್ರಲ್ಲ ಒಂದು ಯಾವುದೋ ಒಂದು ಫಂಕ್ಷನಲ್ಲಿ, ಅದೇ ಥರ ನನಗೂ ಕೂಡ ಚಿತ್ರಸಂತೆ ಫಂಕ್ಷನಲ್ಲಿ ಇದಕ್ಕೂ ಮುಂಚೆ ಪರಿಚಯ ಆಗಿದ್ರು. ಬಟ್ ಅವತ್ತು ಅವರು ಪಕ್ಕದಲ್ಲೇ ಕೂತಿದ್ರು. ನನಗೆ ಖಂಡಿತವಾಗೂ ಇವರು ನಾನು ಮುಂದೊಂದು ದಿವಸ ಒಂದು ಚಿತ್ರ ಮಾಡ್ತೀವಿ ಅಥವಾ ಇವರೊಬ್ಬರು ಸಿನಿಮಾ ನಿರ್ಮಾಪಕರು ಅನ್ನೋದು ನಾನು ಊಹೆನೂ ಮಾಡಿದ್ದಿರಲಿಲ್ಲ. ಅಲ್ಲಿಂದ ಸುಮಾರು ದಿವಸ ಆದಮೇಲೆ ನೆಕ್ಸ್ಟ್ ಜರ್ನಿ ಅದು. ಇಲ್ಲಿಂದ ಸಾಯಿ ಸರ್ದು ಶುರುವಾಯಿತು ಜರ್ನಿ. ಸಿನಿಮಾ ಶೂಟಿಂಗು ಒಂದು ಪ್ಲ್ಯಾನ್ ಪ್ರಕಾರ ನಡೆದೋಯ್ತು. ನೀವು ಕೇಳ್ಬೋದು, ಅವಾಗಲೇ ಮೇಡಮ್ ಕೇಳಿದರು, ಶಾರದಾ ಮೇಡಮ್ ಡೈರೆಕ್ಟರ್ ಸರ್ಗೆ, ಹೇಗೆ ನಿಮ್ಮ ಜನ್ರೇಷನ್ಗೂ ಈಗ ಯಾವ ಥರ ಹೊಂದಾಣಿಕೆ ಆಯಿತು ಅಂತ. ನಮ್ಮ ಡೈರೆಕ್ಟರ್ ಸರ್ದು ಎನರ್ಜಿ ಯಾವ ಥರ ಅಂತ ಹೇಳ್ತೀನಿ. ಬೆಳಿಗ್ಗೆ 6:15 ಶೂಟಿಂಗ್ ಸ್ಪಾಟಿಗೆ ಬಂದರೆ ಸಂಜೆ 6 ಗಂಟೆ ಪ್ಯಾಕಪ್ ಆಗೋ ತನಕ ಒಂದು ಕ್ಷಣ ಅವ್ರು ನಾನು ಕೂತಿರೋದು ನಾನು ಯಾವತ್ತೂ ನೋಡಿಲ್ಲ, ಮಧ್ಯಾಹ್ನ ಎಕ್ಸೆಪ್ಟ್ ಊಟದ ಟೈಮ್ ಬಿಟ್ಟು. ಅಷ್ಟು ಎನರ್ಜಿ, ಅಷ್ಟು ಶಿಸ್ತುಬದ್ಧವಾಗಿ ಒಂದು ಸಿನಿಮಾನ ಮಾಡೋ ಅಷ್ಟೊತ್ತಿಗೆ ಯಾವ ಒಂದು ಶ್ರದ್ಧೆ, ಆಮೇಲೆ ಯಾವ ಒಬ್ಬ ಹುಡುಗನೂ ಕೂಡ ಅಷ್ಟು ಎನರ್ಜೆಟಿಕ್ ಆಗಿ, ಅಷ್ಟು ನೀಟಾಗಿ, ಅಷ್ಟು ಏನು ಯಾವುದೇ ರೀತಿಯ ಸಣ್ಣ ಸ್ಟ್ರೈನ್ ಇಲ್ದಿದ್ದಂಗೆ ಮಾಡೋದಕ್ಕೆ ಅಷ್ಟು ಈಸಿ ಇಲ್ಲ. ಅದೆಲ್ಲವೂ ಕೂಡ ಅವ್ರ ಜೊತೆಗೆ ಮಾಡೋ ಅಷ್ಟೊತ್ತಿಗೆ ಒಂದು ಪಾಠಗಳು ಹೇಗೆ ಅಂತಂದರೆ, ಒಬ್ಬ ಆರ್ಟಿಸ್ಟಿಗೆ, ಒಬ್ಬ ಟೆಕ್ನಿಷಿಯನ್ಗೆ, ಒಬ್ಬ ಸಣ್ಣ ಕಲಾವಿದ ಇರಲಿ, ದೊಡ್ಡ ಕಲಾವಿದ ಇರಲಿ, ಯಾವ ಥರ ಗೌರವ ಕೊಡಬೇಕು, ಒಬ್ಬ ಪ್ರೊಡ್ಯೂಸರ್ ಫೇವರ್ ಆಗಿ ಅವರಿಗೆ ಎಷ್ಟು ಮಟ್ಟಿಗೆ ಯಾವುದೇ ರೀತಿಯ ತೊಂದರೆನೂ ಕೊಡದೆ ಸಿನಿಮಾನೂ ಚೆನ್ನಾಗಿ ಮಾಡಿಕೊಂಡು ಹೇಗೆ ಹೋಗಬೇಕು ಅನ್ನೋದನ್ನ ಸಾರಿಂದ ಕಲ್ತಂಥ ಸುಮಾರಷ್ಟು ಪಾಠ. ಆಮೇಲೆ ನಾನು ಯಾವಾಗಲೂ ಒಂದು ಕ್ವಶನ್ ಕೇಳ್ತಿದ್ದೆ, ಸರ್ ನಿಮ್ಗೆ ಯಾರಾದರೂ ಬಂದು ಒಂದು 105 ದಿವಸ ಶೂಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಏನು ಮಾಡ್ತೀರಿ ಸರ್ ಅಂತ, ಯಾವ್ದಾರು ಒಂದು ಸಿನಿಮಾ
ಇಲ್ಲಮ್ಮ, ಯಾವತ್ತೂ ನೋಡಮ್ಮ, ಸಬ್ಜೆಕ್ಟ್ ಅನ್ನೋದಿದೆಯಲ್ಲ ಅದನ್ನ ಕೇಳಿದ್ರೆ 300 ದಿವಸನಾದ್ರೂ ಮಾಡೋಣ. ಈ ಸಿನಿಮಾ ಈ ಕತೆಗೆ 45ರಿಂದ 50 ದಿವಸ ನನಗೆ ಬೇಕು, ಇಷ್ಟು ನಮಗೆ ಸಾಕು. ಅಂದ್ರೆ ಪ್ರತಿಯೊಂದು ಕೂಡ ಒಂದು ಜಡ್ಜ್ಮೆಂಟ್ ಇದ್ರೆ, ಇಷ್ಟೇ ನನಗೆ ಇದೇ ಸಿನಿಮಾ ನಾನು ತೆಗೆಯೋದು, ಇಷ್ಟೇ ಶಾರ್ಟ್ಸ್, ಇಷ್ಟೇ ಬೇಕು ನನಗೆ ಅಂತ ಒಂದು ಜಡ್ಜ್ಮೆಂಟ್ ಇದ್ಬಿಟ್ರೆ ಯಾವ ಸಿನಿಮಾನು ಕತೆಗಿಂತ ದೊಡ್ಡದಲ್ಲ ಅನ್ನೋದು ಅವರ ವಾದ. ಅದು ಕೂಡ ಸತ್ಯ. ಇದ್ರ ಜೊತೆಗೆ ಪ್ರೊಡ್ಯೂಸರ್ ಹೇಳಿದ್ನಲ್ಲ, ಆಲ್ರೆಡಿ ಒಂದು ಇವೆಂಟ್ ಅಲ್ಲಿ ನಾನು ಅವರು ಪರಿಚಯ ಆಗಿದ್ವಿ. ಇವತ್ತು ಎಲ್ಲರೂ ಸಾರೆಲ್ಲ ಮಾತಾಡಿದಾಗೆ ಒಂದು ಸಿನಿಮಾ ಮಾಡುವಂಥದ್ದು ತುಂಬಾ ಇವತ್ತು ಕಷ್ಟದ ಪರಿಸ್ಥಿತಿಲಿದೆ. ಆದ್ರೆ ಒಂದು ಸಿನಿಮಾನ ಅಷ್ಟು ಅನ್ಕೊಂಡದ್ದು ಟೈಮಲ್ಲಿ ಶುರು ಮಾಡಿ ಇನ್ನೊಂದು ಮಾಡಿ ಅದನ್ನ ಪ್ಲಾನ್ಡ್ ಆಗಿ ಆಮೇಲೆ ಎಲ್ಲೂ ಕೂಡ ಕಾಂಪ್ರಮೈಸ್ ಇಲ್ದಿದ್ದ ಹಾಗೆ ಒಂದು ಸಿನಿಮಾ ಮಾಡೋದಿದೆಯಲ್ಲ ಸರ್, ಇವತ್ತು ಖಂಡಿತವಾಗೂ ಅಷ್ಟು ಈಸಿ ಅಲ್ಲ. ನಿಮ್ಮ ಕಡೆಯಿಂದ ಸಾಧ್ಯವಾಗಿದೆ ಅಂದ್ರೆ ಅದಕ್ಕೆ ಯಾವುದೋ ಒಂದು ಹೇಳಿದ್ನಲ್ಲ, ದೈವ ಶಕ್ತಿಯಿಂದನೇ ಆಗಕ್ಕೆ ಸಾಧ್ಯ. ಯಾಕೆಂದ್ರೆ ಈ ತರದೊಂದು ಸಿನಿಮಾನ ಅಷ್ಟು ಬೇಗ, ಆಮೇಲೆ ಕಲಾವಿದರು ದಂಡೇ ಇದೆ ಇದ್ರಲ್ಲಿ. ಯಾಕಂದ್ರೆ ಇಲ್ಲಿ ನೀವು ಹೇಳಿರುವಂಥದ್ದು ತುಂಬಾ ಜನ ಕಡಿಮೆ ಹೇಳಿದ್ದೀರ, ಬಟ್ ತುಂಬಾ ಜನ ಆರ್ಟಿಸ್ಟ್ ಇದ್ದಾರೆ ಈ ಸಿನಿಮಾದಲ್ಲಿ. ಇದೆಲ್ಲವೂ ಮಾಡಿರುವಂಥದ್ದು ನಿಮ್ಮೆಲ್ಲರ ಒಂದು ಏನು ಶ್ರಮಕ್ಕೆ ಖಂಡಿತವಾಗಿ ಇದರಲ್ಲಿ ಒಂದು ಪ್ರತಿಫಲ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇದನ್ನ ಮೀರಿ ನಮ್ಮ ಪ್ರೊಡ್ಯೂಸರ್ ಸರ್ ಒಂದು ಆಕ್ಟ್ ಮಾಡಿದ್ದಾರೆ. ನನಗೆ ಆಕ್ಚುಲಿ ಸಿನಿಮಾ ಮಾಡಿ ಕತೆ ಎಲ್ಲ ಕೇಳಾದ್ಮೇಲೆ ಒಂದು ಕ್ಯಾರೆಕ್ಟರ್ ಇತ್ತು, ಇದನ್ನ ಹೇಗೆ ಮಾಡ್ತಾರೆ, ಯಾರು ಮಾಡ್ತಾರೆ, ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಲ್ಲ ಅಂತ ಒಂದು ಒಳಗಡೆ ಅಳುಕಿತ್ತು. ಡೈರೆಕ್ಟರ್ ಸರ್ನು ನಾನು ಕೇಳಿದೆ, ಅವಾಗ ಪ್ರೊಡ್ಯೂಸರ್ ಫೈನಲ್ ಆಗೋಷ್ಟೊತ್ತಿಗೆ ಹೇಳಿದ್ರು, ಹೀಗೀಗೆ ಸರ್ ಈ ಪಾತ್ರ ನಾನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ. ಆಮೇಲೆ ನಾನು ಅವ್ರ ಬಗ್ಗೆ ಎಲ್ಲ ವಿಚಾರಿಸಿದಾಗ ಅವರು ಕೂಡ ನಮ್ಮ ಏಜ್ ಅಲ್ಲಿ ಆರ್ಟಿಸ್ಟ್ ಆಗಬೇಕು, ಕಲಾವಿದರಾಗಬೇಕು ಅಂತ ಹೇಳಿ ರಂಗಭೂಮಿ ಈ ತರದ್ರಲ್ಲೆಲ್ಲ ಇದ್ದು, ಅವರೇ ಒಂದು ದಿವಸ ಶೂಟಿಂಗ್ ಸ್ಪಾಟ್ ಅಲ್ಲಿ ಹೇಳಿದ್ರು, ಡಾಕ್ಟರ್ ರಾಜ್ಕುಮಾರ್ ಅವರ ಶೂಟಿಂಗು ಎಲ್ಲೇ ನಡೆದ್ರು ಕೂಡ ಅವರು ಸೈಕಲ್ ತಗೊಂಡು ಅಲ್ಲಲ್ಲಿ ರಾಮನಗರ, ಅಲ್ಲೋ ಸರ್ ರಾಮನಗರ, ಚನ್ನಪಟ್ಟಣ ಅಲ್ಲಿಗೆಲ್ಲ ಹೋಗೋರಂತೆ. ಯಾರು ತಪ್ಪಾಗಿ ತಿಳ್ಕೊಬೇಡಿ, ಅಂದ್ರೆ ನಮ್ಗೆ ಅಣ್ಣವ್ರನ್ನ ಡಾಕ್ಟರ್ ರಾಜ್ಕುಮಾರ್ ಅಂತ ಕರೆಯೋದ್ರಲ್ಲೇ ನನಗೆ ಯಾವತ್ತೂ ಒಂಥರ ಖುಷಿ, ಅದೊಂಥರ ಗತ್ತು, ಅದೊಂಥರ ಹೆಮ್ಮೆ. ಅವರು ತುಂಬಾ ಕಟ್ಟ ಅಭಿಮಾನಿ ಅಂತೆ, ಎಲ್ಲ ಹೆಚ್ಚು ಕಡಿಮೆ ಸೈಕಲ್ ತಗೊಂಡು ಹೋಗ್ಬಿಡೋರಂತೆ. ಆಮೇಲೆ ಸಿನಿಮಾದಲ್ಲಿ ಪಾತ್ರ ಮಾಡಿದಾಗ ನನಗೆ ಗೊತ್ತಾಯ್ತು ಎಷ್ಟು ಅಂದ್ರೆ ಇವರು ಪ್ರತಿಯೊಬ್ಬರದ್ದು ಅವ್ರದೇ ಆದ ಒಂದು ಶೈಲಿ, ಅವ್ರದೇ ಆದ ಒಂದು ಸ್ಟೈಲ್ ಇರುತ್ತೆ ಅಂತೀವಲ್ಲ, ಆ ಒಂದು ಸ್ಟೈಲು ಆ ಸಿನಿಮಾ ಪಾತ್ರಕ್ಕೆ ಅವ್ರು ನೀಡಿದ್ದಾರೆ. ಆಮೇಲೆ ನನ್ನ ಪಾತ್ರದ ಬಗ್ಗೆ ಡೈರೆಕ್ಟರ್ ಸರ್ ಹೇಳಿದ್ದಾರೆ, ಖಂಡಿತವಾಗೂ ನನಗೆ ತುಂಬಾ ಇಷ್ಟವಾದಂತ ಪಾತ್ರ ಮಾಡಿದ್ದೆ. ನನಗೆ ಯಾವತ್ತೂ ಜೀವನದಲ್ಲಿ ಅಡ್ವೊಕೇಟ್ ಆಗ್ಬೇಕು ಅಂತ ಭಾರಿ ಆಸೆ. ನಮ್ಮ ಮನೆಯಲ್ಲಿ ಎಲ್ಲ ಹೆಚ್ಚು ಕಡಿಮೆ ಆ ಥರ ಫೀಲ್ಡಲ್ಲಿ ಇರೋರೇ ಜಾಸ್ತಿ. ಆಮೇಲೆ ಪೊಲಿಟಿಷಿಯನ್ಸ್ಗಳದ್ದು ಹೇಗೆ ಅಂತಂದ್ರೆ, ನನ್ನ ಜೀವನದ ನನಗೆ ಅನ್ನ ಕೊಡ್ತಾ ಇರುವಂತ ಫೀಲ್ಡ್ ಬಂದು ನಾನು ರಾಜಕೀಯ ಅಡ್ವರ್ಟೈಸ್ಮೆಂಟ್ ನಡೆಸೋದ್ರಿಂದ ನನ್ನ DP ಎಲ್ಲ ನೋಡೋದರಿಗೆ ಗೊತ್ತಿರುತ್ತೆ, ಯಾವಾಗಲೂ ಅದೇ ಇರುತ್ತೆ, ಪೊಲಿಟಿಕಲ್ ಅಡ್ವರ್ಟೈಸ್ಮೆಂಟ್. ದಿವಸ ನಾನು ಏನಿಲ್ಲ ಅಂದ್ರೆ 2-3 ಜನ MLA ಅವ್ರ ಜೊತೆಗೆ, PA ಗಳ ಜೊತೆಗೆ, ಗನ್ಮ್ಯಾನ್ ಜೊತೆಗೆ, ಯಾರ ಜೊತೆಗಾರು ಮಾತಾಡ್ತಾ ಇರ್ತೀನಿ. ಆದ್ರೆ ನನಗೂ ಕೂಡ ಕನಸು ಏನೇನು ಇದೆ, ಅದು ಸಮುದ್ರ ಬಿಡಿ. ಆದ್ರೆ ಆ ಒಂದು ಪಾತ್ರ ಮಾಡುವಂಥದ್ದು ಅದು ಕೂಡ ಸುಮ್ಮನೆ ಏನೋ ಒಂದು ಕ್ಯಾರೆಕ್ಟರ್ ಮಾಡುವಂಥದ್ದಲ್ಲ, ಅದು ಕಥೆನೇ ತಗೊಂಡೋಗಿ ನನ್ನ ಕೂರ್ಸೋದಿದೆಯಲ್ಲ, ಆಮೇಲೆ ಅದನ್ನ ಇಡೀ ಸಿನಿಮಾನ ಎಂಟರ್ಟೈನ್ಮೆಂಟ್ ದೃಷ್ಟಿ ಇದೆಯಲ್ಲ, ನಿಮ್ಗೆ ಇಡೀ ಸಿನಿಮಾ ಹಿಂಗೆ ಹೋಗ್ತಾ ಇದ್ರೆ ಒಂದು 2-1/4 ಗಂಟೆ ಆಗದೆ ನಿಮಗೆ ಗೊತ್ತಾಗಲ್ಲ. ಅದು ನನಗೆ ತುಂಬಾ ಇಷ್ಟ ಆಗಿರೋಂಥದ್ದು. ಜೊತೆಗೆ ಈ ಸಿನಿಮಾದಲ್ಲಿ ಟೆಕ್ನಿಷಿಯನ್ಸ್, ನಮ್ಮ ಕ್ಯಾಮ್ರಾಮನ್ ಸರ್ ಬಂದು JJ ಕೃಷ್ಣ ಅವರು, ಮತ್ತೆ ಅವ್ರ ಮಗ ದೀಪಕ್ ಅವರು. ಇಲ್ಲಿ ಹೇಗೆ ಅಂತಂದ್ರೆ JJ ಕೃಷ್ಣ ಅವರು ಇದ್ರಲ್ಲಿ ಕೂತ್ಕೊಂಡ್ಬಿಡೋರು, ಏನು ಮಾನಿಟರ್ ಹತ್ರ. ಅವ್ರದ ಮತ್ತೆ ಡೈರೆಕ್ಟರ್ ಸರ್ ಮಧ್ಯದಲ್ಲಿ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಮಗ ಶಾರ್ಟ್ ತೆಗಿತಾ ಇದ್ರೆ ಏನು ಬೇಕು ಏನು ಬೇಡ ಅನ್ನೋದನ್ನ ಇವ್ರು ಜಡ್ಜ್ ಮಾಡಿ ಹೇಳೋರು. ಇದು ಹೇಗಾಯ್ತು ಅಂದ್ರೆ, ಇಬ್ಬಿಬ್ರು ಕ್ಯಾಮ್ರಾಮನ್ ಇದ್ದಾಗ ಒಂದು ಸಿನಿಮಾಗೆ ಯಾವ ತರ ಆಗುತ್ತೆ, ಅದು ಆ ಕೆಲಸಕ್ಕಿನ್ನು ಪರ್ಫೆಕ್ಷನ್ಗೆ ತುಂಬಾ ಹೆಲ್ಪ್ ಆಯ್ತು ಸರ್. ನಿಮ್ಮ ಎಲ್ಲ ಸೀನಿಯಾರಿಟಿಗೆ ನೀವು ಕೊಡ್ತಿರೋಂಥ ಎಲ್ಲರಿಗೂ ಒಂದು ಆ ಬೆಲೆ, ಅವೆಲ್ಲವೂ ನಾವು ನೋಡಿ ಕಲಿಬೇಕು. ಯಾಕೆಂದ್ರೆ ನೀವಿರ್ಬೋದು, ಡೈರೆಕ್ಟರ್ ಸರ್ ಇರ್ಬೋದು, ಅದು ಯಾವತ್ತೂ ನಮಗೆ ಖುಷಿ, ಹೆಮ್ಮೆ. ಅದಾದ್ಮೇಲೆ ಮ್ಯೂಸಿಕ್ ಡೈರೆಕ್ಟರ್, ಒಬ್ಬ ಮ್ಯೂಸಿಕ್ ವಿನಯ್ ಚಂದ್ರ ಅವರು ಒಂದು ಸಿನಿಮಾಗೆ ನನಗೆ ಏನೇನ್ ಬೇಕು, ಪ್ರೊಡ್ಯೂಸರ್ ಹತ್ರ ಅದನ್ನ ಹ್ಯಾಕ್ ತಗೊಳ್ಬೇಕು ಅನ್ನೋದಕ್ಕೆ ಅವರೇ ನನಗೆ ಉದಾಹರಣೆ ಅಂತ ಅನ್ಸುತ್ತೆ. ಈ ಸಿನಿಮಾದಲ್ಲಿ ಈಗಲೇ ಹೇಳೋದಿಕ್ ಹೋಗಲ್ಲ, ನಮ್ಮ ಪ್ರೊಡ್ಯೂಸರ್ 12ರಿಂದ 16 ಲಕ್ಷ ನನಗೆ ತಿಳಿದಂಗೆ ಅಪ್ರಾಕ್ಸಿಮೇಟ್ ಬರೀ ಸಿಂಗರ್ಸಿಗೆ ಖರ್ಚು ಮಾಡಿದ್ದಾರೆ. ಅಂದ್ರೆ ನಮ್ಮ ದೇಶದ ಟಾಪ್ ಮೋಸ್ಟ್ ಸಿಂಗರ್ಸ್ಗಳೆಲ್ಲ ಏನಿದ್ದಾರೆ ಅದರಲ್ಲೊಂದು 4-5 ಜನ ಹಾಡಿಸಿದಿರಲ್ಲ ಸರ್, ಒಂದು 5 ಜನ ಹತ್ರ ಹಾಡಿಸಿದ್ದಾರೆ. ಅಂದ್ರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಸಿನಿಮಾಗೆ ನನಗೆ ಇದು ಬೇಕು ಸರ್, ಇಂಥ ಸಿಂಗರ್ಸ್ ಬೇಕು ಸರ್ ಅಂತ ತಗೊಳ್ಳೋದಿದೆಯಲ್ಲ, ಅದು ಕೂಡ ಪ್ರೊಡ್ಯೂಸರ್ ಹತ್ರ ಅಷ್ಟು ಈಸಿ ಅಲ್ಲ, ಅದನ್ನ ಮಾಡಿದ್ದಾರೆ. ಆಮೇಲೆ ಸಾಂಗ್ಸ್ಗಳು ಖಂಡಿತವಾಗೂ ಹೇಳ್ತೀನಿ, ಕಮರ್ಷಿಯಲಿ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುವಂಥ ಸಾಂಗ್ಗಳು. ಅದಾದ್ಮೇಲೆ ಎಡಿಟರ್ ಇರ್ಬೋದು, ನಮ್ಮ ಡೈರೆಕ್ಟರ್ ಸರ್ ವೇವ್ ಲೆಂತ್ಗೆ ಅಡ್ಜಸ್ಟ್ ಆಗುವಂತ, ಅಂದ್ರೆ ಅವರ ಟೇಸ್ಟ್ ಏನಿದೆ ಅದು ಕರೆಕ್ಟಾಗಿ ಏನು ಮಾಡಬೇಕು ಅನ್ನೋ ಗೊತ್ತಂತ ಒಂದು ಎಡಿಟ್ರು. ಆಮೇಲೆ ಅವರ ಡೈರೆಕ್ಟರ್ ಸರ್ ಟೀಮು, ರಾಮಚಂದ್ರ ಇರ್ಬೋದು, ಶಶಿ ಸರ್ ಇರ್ಬೋದು, ವಿಜಯ್ ಇರ್ಬೋದು, ನಮ್ಮ ರಾಘವ್ ಇರ್ಬೋದು, ಓವರ್ ಆಲ್ ಮೈನ್ ಟೆಕ್ನಿಷಿಯನ್ಸ್ ಯಾರನ್ನಾರು ಬಿಟ್ನ. ಯಾಕೆಂತಂದ್ರೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅದು ಕೂಡ ಅವ್ರಿಗೆ ಬೇಜಾರಾಗಿ ಹೋಗ್ಬಿಡುತ್ತೆ, ಅಯ್ಯೋ ನಮ್ಮ ಹೆಸರು ಹೇಳಿಲ್ಲ ಅಂತ. ದಯಮಾಡಿ ಯಾರು ಹೇಳಿಲ್ಲ ಅಂದ್ರೆ ಬೇಜಾರಾಗಬೇಡಿ. ಸುಮಾರಷ್ಟು ಜನ ಸಿನಿಮಾ ಅಂತಂದಾಗ 16 ಜನ ಟೆಕ್ನಿಷಿಯನ್ ಸರ್. ಲಾಜಿಕ್ ಅಲ್ಲ ಸರ್, ನನಗೆ ಸಿಲ್ಲ ಸರ್, ಲಾಜಿಕಲಿ ಕರೆಕ್ಟ್
ಕರೆಕ್ಟ್ ಆಗಿರುತ್ತೆ. ನನಗೆ ಇದೇ ನಿಮ್ಗೆ ಕೇಳ್ತಿದ್ದೀರಲ್ಲ ಕ್ವಶನ್, ಇದೇ ನನಗೆ ತಲೆ ಒಳಗಡೆ ಇವ್ರು ಲೈನ್ ಕೇಳಿದಾಗ ಫಸ್ಟ್ ಇತ್ತು. ಇಡೀ ಸಿನಿಮಾ ಹಿಂಗೆ ನೋಡ್ತಾ ಕೂತ್ರೆ ನಿಮ್ಗೆ ಇಂಟ್ರೋಲ್ ಬರೋಷ್ಟೊತ್ತಿಗೆ ಇವ್ನು ಹೆಂಗ್ ಆಗ್ತಾನೆ ಈ ಪಾತ್ರ, ಕತೆ ಕೂಡ ಡಿಮ್ಯಾಂಡ್ ಮಾಡುತ್ತೆ. ಅಲ್ಲಿ ಯಾವುದೇ ರೀತಿ ಇವ್ನು ಹೆಂಗ್ ಆದ ಅಂತ ಯಾರು ಕ್ವಶನ್ ಮಾಡಾಗಿಲ್ಲ. ಆ ತರದ್ರಲ್ಲಿ ಕತೆ ತಗೊಂಡೋಗಿ ನಿಲ್ಲಿಸ್ತಾರೆ. ಇವನೇ ಆಗ್ಲೇಬೇಕು, ಆಗಿಲ್ಲ ಅಂದ್ರೆ ಇನ್ನೇನು ಪರಿಸ್ಥಿತಿ ಇಲ್ಲ ಅನ್ನೋ ರೀತಿಲಿ ಇದಾಗುತ್ತೆ. ಅದಾದ್ಮೇಲೆ ನಮ್ಮ ಸಿನಿಮಾದ ಆರ್ಟಿಸ್ಟ್ಗಳು, ಅಲ್ಲಿ ಎಸ್.ಕಾರ್ ಶ್ರೀನಿವಾಸ್ ಅವರು ಇದ್ದಾರೆ, ಅದಾದ್ಮೇಲೆ ನಮ್ಮ ಗಣೇಶ್ ರಾವ್ ಅವರು ಇದ್ದಾರೆ, ಆಮೇಲೆ ಹಳೆ ಆರ್ಟಿಸ್ಟು ತುಂಬಾ ಜನ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ. ಆಮೇಲೆ ಪ್ರಕಾಶ್ ತುಮಿನಾಡ್ ಅವರು ಇರ್ಬೋದು, ಆಮೇಲೆ ಸುಮಾರಷ್ಟು ಸಿನಿಮಾಗಳಲ್ಲಿ ಬುಕ್ಕ ಕ್ಯಾರೆಕ್ಟರ್ ಅವರು ಸ್ವಾಮೀಜಿ ಕ್ಯಾರೆಕ್ಟರ್, ಬಿ.ಡಿ. ಸತೀಶ್, ಈ ಥರದ ಸುಮಾರಷ್ಟು ಜನ ಆರ್ಟಿಸ್ಟ್ಗಳು ಈ ಕತೆಗೆ ಪ್ರೊಡ್ಯೂಸರು ಎಲ್ಲೂ ಕೂಡ ಯಾರನ್ನ ಡೈರೆಕ್ಟರ್ ಸರ್ ಕೇಳ್ತಾರೆ ಆರ್ಟಿಸ್ಟ್ಗಳು ಬೇಕು ಅನ್ನೋದನ್ನ ಎಲ್ಲರನ್ನೂ ಒದಗಿಸ್ಕೊಟ್ಟಿದ್ದಾರೆ. ಈ ಸಿನಿಮಾ ಖಂಡಿತವಾಗೂ ಒಂದು ಒಳ್ಳೆ ಸಿನಿಮಾ ಆಗಿ ಹೊರಗೆ ಬರುತ್ತೆ ಅನ್ನೋ ಒಂದು ದೊಡ್ಡ ಭರವಸೆ ನಂದು. ನಾನು ಕೂಡ ಸುಮ್ಮನೆ ಯಾವ್ದಾವ್ದೋ ಕತೆ ಒಪ್ಕೊಂಡು ಸುಮ್ಮನೆ ಏನು ಮಾಡಲ್ಲ. ನಾನು ಕೂಡ ಒಬ್ಬ ಬರಹಗಾರ, ಅದು ಗೊತ್ತಿದೆ ನಿಮ್ಗೆ. ಕೆರೆಬೇಟೆಲ್ ನಾನೇ ಸ್ಕ್ರೀನ್ ರೈಟರು, ಡೈಲಾಗ್ ರೈಟರು. ಹಾಗಿರೋದ್ರಿಂದ ನನಗೂ ಕೂಡ ಕನಸು, ನಾನು ನೆಕ್ಸ್ಟ್ ಮಾಡುವಂಥ ಸಿನಿಮಾ ಒಳ್ಳೆ ಸಿನಿಮಾ ಆಗಿರಬೇಕು ಅಂತ. 100% ಕಾಮನ್ ಮ್ಯಾನ್ ಸಿನಿಮಾ ಒನ್ ಆಫ್ ದಿ ಬೆಸ್ಟ್ ಎಂಟರ್ಟೈನಿಂಗ್ ಸಿನಿಮಾ ಆಗಿರುತ್ತೆ. ಈ ಸಿನಿಮಾ ನನಗೊಂದು ಒಳ್ಳೆ ರೀತಿ ಹೆಸರು ತಂದುಕೊಡುತ್ತೆ, ಯಶಸ್ಸಾಗುತ್ತೆ, ಪ್ರೊಡ್ಯೂಸರಿಗೆ ದೊಡ್ಡ ಲಾಭ ತಂದುಕೊಡುತ್ತೆ ಅನ್ನೋ ಆಸೆ ಇದೆ. ನಮ್ಮ ಡೈರೆಕ್ಟರ್ ಸರ್ ಇದೇನು ದೊಡ್ಡ ಸೂಪರ್ ಡೂಪರ್ ಹಿಟ್ ಆದ್ರೆ ನಾನು ಯಾವಾಗಲೂ ಹೇಳ್ತಿದ್ದೆ, ಸರ್ ನಿಮ್ಗೆ ಇದೇನು ದೊಡ್ಡ ವ್ಯತ್ಯಾಸ ಆಗಲ್ಲ ನನಗೆ ಗೊತ್ತು ಅಂತ. ಆದ್ರೂ ಅವ್ರು ಹೇಳೋರು, ಇಲ್ಲಮ್ಮ ಎಲ್ಲವೂ ಕೂಡ ವ್ಯತ್ಯಾಸ ಆಗುತ್ತೆ, ಎಲ್ಲವೂ ಕೂಡ ಕೌಂಟ್ ಆಗುತ್ತೆ, ನನಗೂ ಕೂಡ ಈ ಸಿನಿಮಾ ಒಳ್ಳೇದಾಗಬೇಕು ಅನ್ನೋದಿದೆ. ಆಮೇಲೆ ಅವ್ರೊಂದು ಮಾತು ಹೇಳೋರು, ಒಂದೊಂದ್ಸರಿ ಶೂಟಿಂಗ್ ಸ್ಪಾಟಲ್ಲಿ ಎಲ್ಲರೂ ಹೋಗ್ತಾ, ಅದು ಇತ್ತೀಚೆಗೆ ಲಾಸ್ಟ್ ಬರೋ ಅಷ್ಟೊತ್ತಿಗೆ, ಇಲ್ಲಮ್ಮ ಈ ಸಿನಿಮಾ ಓಪನಿಂಗ್ ತಗೊಳುತ್ತೆ ಅಂತ. ನಾನು ಹಂಗೆ ಹೇಳಿದೆ, ಅಲ್ಲ ಸರ್ ಅದು ಹೆಂಗ್ ಸರ್, ಇವತ್ತಿನ ಪರಿಸ್ಥಿತಿ ಥಿಯೇಟ್ರಿಗೆ ಜನನೇ ಬರಲ್ಲ ಅಂತದ್ರಲ್ಲಿ ಹೆಂಗ್ ಸರ್ ಓಪನಿಂಗ್ ತಗೊಳುತ್ತೆ ಅಂತ. ಆದ್ರೂ ಇಲ್ಲಮ್ಮ ನನಗೊಂದು ಸೆನ್ಸ್ ಇದೆ, ಈ ಸಿನಿಮಾ ಕಾಮನ್ ಮ್ಯಾನು 100ಕ್ಕೆ 100 ಓಪನಿಂಗ್ ತಗೊಳ್ಳೋ ಸಿನಿಮಾ ಆಗುತ್ತೆ, ಬೇಕಾದ್ರೆ ನೋಡ್ತಾ ಇರೋ, ನಿನಗೆ ತುಂಬಾ ಒಳ್ಳೆ ಹೆಸರು ತಂದ್ಕೊಡುತ್ತೆ ಅಂತ ಹೇಳಿ. ಆಮೇಲೆ ಈ ಸಿನಿಮಾ ಪಾತ್ರನ ತುಂಬಾ ಇಷ್ಟಪಟ್ಟು ಮಾಡಿದೀನಿ, ತುಂಬಾ ಗತ್ತಾಗಿ ಮಾಡಿದೀವಿ. ಎರಡೂ ಪಾತ್ರನ ನನಗೆ ಖುಷಿ ಇದೆ. ಇಲ್ಲ ಈ ಸಿನಿಮಾಗೆ ನಾನು ಖಂಡಿತವಾಗಿ ಇನ್ನೊಂದ್ಸರಿ ಫಿಲ್ಮ್ ಫೇರ್ ಬಂದ್ರು ಆಶ್ಚರ್ಯ ಇಲ್ಲ, ಸಿನಿಮಾ ಚೆನ್ನಾಗಾದ್ರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಖಂಡಿತವಾಗೂ ನ್ಯಾಯ ಒದಗಿಸೋ ಅಂತ ಇದನ್ನ ಮಾಡಿದ್ದೀನಿ. ಆಮೇಲೆ ಸಿನಿಮಾದ ಡೈಲಾಗ್ ರೈಟರ್ ಶೈಲೇಶ್ ಅಂತ ಹೇಳಿ ತುಂಬಾ ಚೆನ್ನಾಗಿ ಮಾಡಿದಾರೆ. ಅಂದ್ರೆ ಒಂದು ಹ್ಯೂಮರ್ ಅನ್ನ ಮತ್ತೆ ಒಂದು ಕಮರ್ಷಿಯಲ್ ನ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಡೈರೆಕ್ಟರ್ ಜೊತೆ ಕೋಆರ್ಡಿನೇಟ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಗೌರಿಶಂಕರ್ ನೀವ್ ಇವಾಗ ತಾನೇ ಹೇಳ್ತಾ ಇದ್ರಿ, ಲೈಕ್ ನಾವು ಎಲ್ಲಾದ್ರೊಳಗೂ ಒಂದು ಡಿಸಿಪ್ಲಿನ್ ಇತ್ತು. ಬೆಳಿಗ್ಗೆ ಅಂದ್ರೆ ದಿನ ಡೈಲಿ ಶೂಟಿಂಗ್ ವೈಸ್ ಎವ್ರಿಥಿಂಗ್ ವಾಸ್ ಇನ್ ಡಿಸಿಪ್ಲಿನ್ ಅಂತ. ಇವತ್ತು ಅದೆಲ್ಲ ಓಕೆ, ಅದು ಒಂದು ಒಳ್ಳೆ ಎಂಟರ್ಟೈನ್ ಆಗುತ್ತಾ? ಇನ್ನೊಂದು ಏನಂದ್ರೆ, ನೀವು ಒಂದು ಫ್ರೆಶ್ ಡೈರೆಕ್ಟರು ರಾಜ್ ಗುರು ಜೊತೆ ಕೆರೆಬೇಟ ಮಾಡಿದ್ರಿ, ಅದ್ ನಿಮ್ಗೆ ತಿಳಿಸಿದ್ದಾರೆ. ಅದೆಲ್ಲದಕ್ಕೂ ಈಗಲ್ಲ, ಅದಕ್ಕೆ ಉತ್ತರ ಕೊಡುವಂತ ಜಾಗ ಇದೆ, ಕೊಡ್ತೀನಿ, ಕೊಡದೆ ಅಂತ ನಾನು ಸುಮ್ಮನೆ ಇರಲ್ಲ. ಅದು ಇವತ್ತಿನ ಈ ಒಂದು ವೇದಿಕೆಯಲ್ಲಿ ಬೇಡ. ಹಾಗಾಗಿ ಆಮೇಲೆ ಅಪ್ಡೇಷನ್ ಬಗ್ಗೆ ಕೇಳಿದ್ರಿ, ಹೇಳಿದ್ನಲ್ಲ, ತುಂಬಾ ಈ ಒಂದು ಸಿನಿಮಾ ಏನ್ ಕೇಳುತ್ತೆ ಆ ಸಿನಿಮಾ ಅಂತೂ ಅಲ್ಲ. ನೀವು ಹೇಳ್ತೀರಾ ಪ್ರತಿ ಸತಿ ಎಲ್ಲಾರು ಹೇಳ್ತಾರೆ, ಓಕೆ ಎಲ್ಲಾರು ಮಾಡ್ತಾರೆ, ಏನ್ ಗೆದ್ದಿದ್ಯಾ ಸಿನಿಮಾ ಅಂತ. ನಿಮ್ಮನ್ನ ನೀವು ಗೆಲ್ಸ್ಕೊಂಡ್ರೆ ಎಲ್ಲಾ ಫಿಲಮು ಗೆಲ್ಲುತ್ತೆ. ಅದಕ್ಕೆ ನಾನ್ ನಿಮ್ಮನ್ನ ಕೇಳ್ತಾ ಇರೋದು. ನಾವ್ ಬೇರೆಯವ್ರು ಕಂಪೇರ್ ಮಾಡಿ ಆ ಫಿಲಮ್ ಗೆದ್ದಿಲ್ಲ, ನಮ್ ಫಿಲಮು ಗೆಲ್ದೋದ್ರೆ ಪರವಾಗಿಲ್ಲ ಅಂತ ಆತರ ಅಲ್ಲ, ನಿಮ್ ಬಗ್ಗೆ ಕೇಳ್ತಾ ಇರೋದು. ಮೇಡಮ್ ಸೀರಿಯಸ್ಲಿ ಈ ಸಿನಿಮಾ ಹೇಳಿದ್ನಲ್ಲ, 100% ಇದು ಸಿನಿಮಾ ಗೆಲ್ಲುವಂತ ಸಿನಿಮಾ ಆಗುತ್ತೆ ಅನ್ನೋದಕ್ಕೋಸ್ಕರನೇ ನಾನು ಒಪ್ಕೊಂಡಿರೋವಂಥದ್ದು. ಸುಮ್ಮನೆ ಆಗಿ ನಾನು ಕಥೆನ ಕೇಳಿದಾಗಲೇ ಕೂಡ ಯಾವಾಗಲೂ ಏನು ಗೊತ್ತಾ, ನಾವೇ ಮೊದಲನೇ ಆಡಿಯನ್ಸ್. ನಾನು ಅಡಿಗೆ ಮಾಡಿರೋಂಥದ್ದು ಹೇಳಿದ್ರಲ್ಲ ಅವಾಗಲೇ, ನಮಗೆ ಫಸ್ಟ್ ಇಷ್ಟ ಆಗಬೇಕು ಅಂತ. ನನಗಿಷ್ಟ ಆಗಿಲ್ಲ ಅಂದ್ರೆ ಇನ್ನು ಉಳಿದವ್ರಿಗೆ ಹೇಗೆ ಇಷ್ಟ ಆಗುತ್ತೆ ಅಂತ. ಫಸ್ಟ್ ಕತೆ ಕೇಳ್ತಾ ಇದ್ದಾಗೆ ನನಗೆ ಅನ್ಸಿರೋದೇ, ಇಲ್ಲ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ, ಇದು ಖಂಡಿತವಾಗೂ ಇದನ್ನು ಕರೆಕ್ಟ್ ಆಗಿ ಎಲ್ಲ ಬಿದ್ರೆ ಇದಕ್ಕೆ ಒಳ್ಳೆ ಸಿನಿಮಾ ಆಗುತ್ತೆ ಅಂತ. ನಾನು ಹೇಳುದು ಯಾವ ಸಿನಿಮಾ ಆಗದಿರೋದು ಎಕ್ಸ್ಟ್ರಾರ್ಡಿನರಿ ಸೂಪರ್ ಡೂಪರ್ ಮೆಗಾ ಬ್ಲಾಕ್ ಬಸ್ಟರ್ ಆ ಥರ ಅಲ್ಲ. ಒಂದು ಎಂಟರ್ಟೈನಿಂಗ್ ಸಿನಿಮಾ, ಒಂದು ಕಮರ್ಷಿಯಲ್ ಸಿನಿಮಾ ಏನಾಗಬೇಕು ಆ ಸಿನಿಮಾ ಇದು ತಗೊಳುತ್ತೆ. ಹಾಗಂತೇಳಿ ನೀವು ಅಂತ ಕೇಳಿರ್ಬೋದು, ಈಗ ನಂಬರ್ ಆಫ್ ಶಾರ್ಟ್ಸ್ ಇನ್ನೊಂದು ಹಾಗೆ ಹೀಗೆ ಎಲ್ಲ ತೆಗೆದು ಆಮೇಲೆ ಎಡಿಟಿಂಗ್ ಟೇಬಲ್ ಅಲ್ಲಿ ಅದ್ರಲ್ಲಿ ಎಷ್ಟು ಬೇಕು ಒಂದು 150 ಶಾರ್ಟ್ ತಗೊಬಂದು ಅದ್ರಲ್ಲಿ 5 ಶಾರ್ಟ್ ಹಾಕಿ 6 ಶಾರ್ಟ್ ಹಾಕಿ ಆ ಥರದ್ದಲ್ಲ. ನಮ್ಮ ಡೈರೆಕ್ಟರ್ದು ಈ ಡೈರೆಕ್ಟ್ ಒಬ್ಬೊಬ್ರದ್ದು ಒಂದೊಂದು ತರ ಟೇಸ್ಟ್ ಇರುತ್ತೆ, ಅದು ತಪ್ಪು ಅಂತಲ್ಲ. ಏನು ಬೇಕು ಒಂದು ಸೀನ್ ಹಿಂಗ್ ತೆಗಿಯೋ ಅಷ್ಟೊತ್ತಿಗೆ, ಇಷ್ಟೇ ಅಮ್ಮ, ಇಲ್ಲೋಡಮ್ಮ ನೀನ್ ನಿಧಾನ ಹೀಗ್ ಬಾ, ಇಲ್ಲಿ ರೀ ರೆಕಾರ್ಡಿಂಗ್ ಬಿಟ್ಟು ಬರುತ್ತೆ, ಇಷ್ಟೇ ಸರ್, ಏನಾದ್ರು ಬೇರೆ ಏನಾದ್ರು ಬೇಕಾ, ಬೇಡ ಇಷ್ಟೇ ಸಾಕಮ್ಮ ನನಗಿದೆ ಅಂದ್ರೆ ಅವ್ರದ್ದೊಂದು ಜಡ್ಜ್ಮೆಂಟ್ ಇದೆಯಲ್ಲ, ಆ ಜಡ್ಜ್ಮೆಂಟ್ ಏನಿದೆ ಆ ಜಡ್ಜ್ಮೆಂಟ್ ತಕ್ಕಂತ ಸಿನಿಮಾ ಮಾಡಿದ್ದಾರೆ. ಒಂದು ಲಾಸ್ಟ್ ಕ್ವಶನ್ ಸರ್ ನಮ್ಮ ಕಡೆಯಿಂದ. ಇದು ಇವತ್ತಿನ ಕಾಮನ್ ಮ್ಯಾನ್ ಇರ್ತಾರ ಇಲ್ದ್ರ, ಅಥವಾ ಮತ್ತೆ ಈಗಿನ ಡೈರೆಕ್ಟರ್ಸ್ ಹಳೆ ಕತೆಗೆ ಹೋಗ್ಬಿಟ್ಟು 1970s ಕಾಮನ್ ಮ್ಯಾನ್ ಆಗಿರ್ತಾರ? ಅಷ್ಟೇ ಹೇಳ್ಬಿಡಿ. ಕಾಮನ್ ಮ್ಯಾನ್ ಇವಾಗಿನ ಕಾಮನ್ ಮ್ಯಾನೇ. ಕಥೆಯ ಶೈಲಿ ಬಂದು ಈಗ ನಮ್ಮ ರಾಜಕೀಯ ವ್ಯವಸ್ಥೆ ಹೇಗಾಗಿದೆ ಅಂದ್ರೆ, ಭ್ರಷ್ಟಾಚಾರ ಅನ್ನೋದು ನಿಮಗೆ ತಾಂಡವಾಡ್ತಿದೆ. ಆ ಭ್ರಷ್ಟಾಚಾರನ ಇಡೀ ಡೀಪ್ ಆಗಿ ನಿಮ್ಗೆ ಹೇಳೋದಿಕ್ಕೆಲ್ಲ ಹೋದ್ರು 100 ಸಿನಿಮಾ ಅಲ್ಲ 200 ಸಿನಿಮಾ ತೆಗಿತಾ ಹೋದ್ರು, ಎಪಿಸೋಡ್ಗಳ ತರ ಹೋದ್ರು ಅದನ್ನ ಮುಗಿಯಲ್ಲ. ಇವರು
ಒಂದು ಔಟ್ಲೇಯರ್ ಇಂದ ಒಂದು ಸಿನಿಮಾನ ಹೇಗೆ ಹೇಳಬೇಕು, ಇನ್ ಡೀಪ್ ವಿಚಾರಗಳನ್ನ ಔಟ್ಲೇಯರ್ ಅಲ್ಲಿ ಹೇಗೆ ಹೇಳಬೇಕು, ಅದನ್ನ ತುಂಬಾ ಖುಷಿಯಾಗಿ ಜನ ಕೂತಂತವನಿಗೆ ಎಲ್ಲೂ ಬೇಜಾರಾಗ್ದಿದ್ದ ಹಾಗೆ, ಯಾರೂ ಕೂಡ ಇದು ಹೇಗೆ ಹಾಗೆ ಅಂತ ಕ್ವಶನ್ ಆಗದಿದ್ದಾಗ ಹೇಗೆ ಮಾಡಬೇಕು ಅನ್ನೋದನ್ನ ಈ ಸಿನಿಮಾ ಕಾಮನ್ ಮ್ಯಾನ್ ಮಾಡಿದ್ದಾರೆ. ಅದಾದ ನಂತರ ಇಷ್ಟ ಆಗುವಂತ ಸಿನಿಮಾ ಖಂಡಿತ ಆಗುತ್ತೆ ಮೇಡಮ್, ಅದಕ್ಕಿಂತ ನಾನು ತುಂಬಾ ಹೇಳೋದಿಕ್ಕಾಗಲ್ಲ. ಜೊತೆಗೆ ಇನ್ನೇನು ಅಷ್ಟೇ ಅಲ್ವಾ ಮೇಡಮ್? ಒಂದೇ ಒಂದು ಸೆಕೆಂಡ್. ಈ ಕೆರೆ ಬೇಟೆಗೆ ಒಳ್ಳೆ ರೆಸ್ಪಾನ್ಸ್ ಬಂತು, ಅದಾದ್ಮೇಲೆ 1.5 ವರ್ಷ ಅಥವಾ 2 ವರ್ಷ ಗ್ಯಾಪ್ ಏನ್ ಕಾಯ್ತು? ಅವಕಾಶಗಳಿರ್ಲಿಲ್ವಾ? ಆದ್ರೆ ನೀವು ಒಪ್ಪಿದ್ದು ಈ ಕಥೆನ? ಇಲ್ಲ ಸರ್, ನನಗೆ ಯಾವಾಗ್ಲೂ ಏನ್ ಗೊತ್ತೆ, ಯಾವ್ದಾದ್ರು ಒಂದು ಕತೆ ಕೇಳ್ತಿದ್ದಾಗ ಪಟ್ಟನ್ ಒಂದ್ಸರಿ ಸ್ಪಾರ್ಕ್ ಆಗೋಗುತ್ತೆ. ಅವಕಾಶ ನೀವು ಹೇಳಿದ್ರಲ್ಲ, ಆ ತರ ನಮಗೆ ಈ ಸಕ್ಸಸ್ ಅನ್ನೋದು ಹೇಗಾಗುತ್ತೆ ಗೊತ್ತಾ ನಿಮ್ಗೆ? ಅನ್ನೋ ತರ ಸಕ್ಸಸ್ ಆದಾಗ ನಿಮ್ಗೆ 10 ಅವಕಾಶಗಳು ಎಲ್ಲಾ ಕಡೆನೂ ದೊಡ್ಡ ದೊಡ್ಡ ಮಟ್ಟದಲ್ಲೂ ಬರುತ್ತೆ. ನಮ್ಮ ಸಕ್ಸಸ್ಗಳು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಒಂಥರ ಮಧ್ಯದಲ್ಲಿ ತ್ರಿಶಂಕು ಸ್ಥಿತಿ. ಈಗ ಯಾವ್ದಾರು ಒಪ್ಕೊಳ್ಳೋಣ ಅಂತಂದ್ರೆ, ಇಲ್ಲಪ್ಪ ಅದ್ರಲ್ಲಿ ಈ ತರ ಒಳ್ಳೆ ಹೆಸರು ಬಂದಿದೆ, ಸುಮ್ನೆ ಯಾವ್ದಾದ್ರು ಒಪ್ಕೊಂಡು ಯಾಕೆ ಹಾಳು ಮಾಡ್ಕೊಳ್ಳೋಣ, ಒಂದು ಇಲ್ಲ ಸುಮ್ನೆ ಕೂತ್ಕೊಳ್ಳೋದಕ್ಕೂ ಆಗಲ್ಲ. ಆ ಒಂದು ಟೈಮಲ್ಲಿ ಇಲ್ಲ ನಾನು ಸಿನಿಮಾ ಮಾಡಿದ್ರೆ ಒಳ್ಳೇದೇ ಮಾಡ್ಬೇಕು ಅಂತ ನಿರ್ಧಾರ ಮಾಡಿ ಕೂತಾಗ್ಲೇ ನನಗೆ ಇಮ್ಮಿಡಿಯೇಟ್ ಹೇಳಿದ್ನಲ್ಲ, ನನಗೆ ಒಂಥರ ಈ ಕನ್ಸಿದ್ದಾಗರೆ ಇಮಿಡಿಯೇಟ್ ಆಗಿ ಬಂದ್ರು, ನನಗೆ ಇಷ್ಟ ಆಗೋಂಥ ಕತೆ ಕೇಳಿದೆ, ಇಮಿಡಿಯೇಟ್ ಅಡ್ವಾನ್ಸ್ ಮಾಡಿದ್ರು, ಇಂಥ ದಿವಸದಿಂದ ಶೂಟಿಂಗ್ ಅಂತ ಹೇಳಿದ್ರು, ನೋಡಿದ್ರೆ ಜೂನಿಗೆ ರಿಲೀಸ್ ಅಂತ ಹೇಳಿದ್ರು, ಅವಾಗಲೇ ಹೇಳಿದ್ರು ಜೂನ್ ಅಂತಾರೆ. 5-6 ತಿಂಗಳಲ್ಲಿ ಇಷ್ಟೆಲ್ಲ ಒಂದು ಇರೋಂಥ ಪ್ರೊಸೆಸ್ ಮುಗ್ದೋಗ್ತಾ ಇದೆ. ನನಗೂ ಕೂಡ ಯಾವಾಗಲೂ ಏನು ಗೊತ್ತಾ, ನಾವೇನೇನೋ ಅನ್ಕೊಳ್ತೀವಿ, ಇದು ಹಿಂಗಾಗೋಗ್ಬಿಡುತ್ತೆ, ಅದು ಹಿಂಗಾಗೋಗ್ಬಿಡುತ್ತೆ, ಇದೇ ಸೂಪರ್ ಹಿಟ್ ಆಗುತ್ತೆ, ಅದು ಎಲ್ಲದೂ ಸುಳ್ಳು. ನನಗೆ ಸಿನಿಮಾ, ನಾನು 2 ಸಿನಿಮಾ ರಾಜಹಂಸ, ಕೆರೆಬೇಟೆ ಪ್ರೊಡಕ್ಷನ್ ಮಾಡಾದ್ಮೇಲೆ ನಾನು ನಿರ್ಧಾರ ಮಾಡಿರುವಂಥದ್ದು, ಸಿನಿಮಾ ಅನ್ನೋದು ನಮ್ಮ ಶ್ರಮ, ಇನ್ನೊಂದ್ರ ಜೊತೆಗೆ ಅವನ ಹಣೆ ಬರ ಸರಿ ಇರಬೇಕು. ಆ ಹಣೆ ಬರ, ಟೈಮು, ರಿಲೀಸ್ ಆಗೋದು ಇವೆಲ್ಲವೂ ಕೂಡ ಕರೆಕ್ಟ್ ಆಗಿದ್ರೆ ಮಾತ್ರ ಒಂದು ಸಿನಿಮಾ ಗೆಲ್ಲೋದಕ್ಕೆ ಸಾಧ್ಯ. ವರ್ಷಕ್ಕೆ 250-300 ಸಿನಿಮಾ ಬರುತ್ತಲ್ಲ ಸರ್, ಅದ್ರಲ್ಲಿ ಹಂಗಾಗಿ ಎಲ್ಲ ಒಂದು 5-6 ಹಿಟ್ ಆಗುತ್ತೆ. ಹಂಗಾದ್ರೆ 195ರಿಂದ ಉಳಿದಂಥ ಸಿನಿಮಾಗಳೆಲ್ಲ ಕೆಟ್ಟ ಸಿನಿಮಾಗಳ, ಚೆನ್ನಾಗಿರಲ್ವಾ? ಒಳ್ಳೇದು ಇರುತ್ತೆ ಅವನ ಟೈಮ್. ಯಾಕೆಂದ್ರೆ ಬೇರೆ ಬೇರೆ ಬಿಸ್ನೆಸ್ಗಳಲ್ಲಿ ಯಾವುದೋ ಒಬ್ಬನು ಮೇಲ್ಗಡೆ ಡಿಪೆಂಡ್ ಆಗಿ ಕ್ಯಾಲ್ಕುಲೇಷನ್ ಅಲ್ಲಿ ಕೆಲಸಗಳು ಮುಗ್ದೋಗುತ್ತೆ. ಸಿನಿಮಾ ಹಾಗಲ್ಲ, ಸಿನಿಮಾ ಅದ್ಭುತವಾಗಿ ಮಾಡಿದ್ರು, ಟೈಮು, ಇನ್ನೊಂದು ರಿಲೀಸು, ಡೈರೆಕ್ಟ್ರು, ಪ್ರೊಡ್ಯೂಸರು, ಕತೆ, ಫೈನಲ್ ಆಗಿ ನಾವು ಅನ್ಕೊಂಡಿರೋದು ಅಲ್ಲಿ ಎಕ್ಸಿಕ್ಯೂಟ್ ಆಗೋಂಥದ್ದು, ಅದಕ್ಕೆ ಕರೆಕ್ಟ್ ಆದಂಥ ಪಾತ್ರಗಳು ತುಂಬೋರು, ಜೀವ ತುಂಬೋರು, ಇವರೆಲ್ಲರೂ ಸೇರಿದಾಗಲೇ ಒಂದು ಸಿನಿಮಾ ಆಗೋದು. ಅವೆಲ್ಲವೂ ಕೂಡ್ ಬರಬೇಕು, ಅವಾಗ ಮಾತ್ರ ಒಬ್ಬ ವ್ಯಕ್ತಿಗೆ ಸಕ್ಸಸ್ ಸಿಗೋದು ಅನ್ಕೊಂಡಿದ್ದೀನಿ. ನಾನು ಈಗಲೂ ಹೇಳ್ತೀನಿ, ಈಗ ಏನೇನೋ ದೊಡ್ಡ ದೊಡ್ಡ ಸಕ್ಸಸ್ ಆಗಿ ದೊಡ್ಡ ದೊಡ್ಡ ಹೆಸರು ಮಾಡಿದಂಥವ್ರು ಎಲ್ಲರೂ ಸೂಪರ್ ಆಕ್ಟರ್ ಆಗಿದ್ರೆ, ಸೂಪರ್ ಆಕ್ಟ್ರಾ? ಅವತ್ತಿನ ಟೈಮು, ಅವತ್ತಿನ ಸಿನಿಮಾ ಬಂದ ಟೈಮು ಅವರು ದೊಡ್ಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆದರು. ಇನ್ನು ಹಾಗಾದ್ರೆ ಯಾರು ಎಷ್ಟೋ ಜನ ಶ್ರಮ ಹಾಕಿ ಸಿನಿಮಾಗಳು ಮಾಡಿದ್ದಾರೆ, ಸೋತೋಗಿದ್ದಾರೆ, ಪಾಪ ಇವತ್ತು ಅವರಿಗೆ ಒಂದೊಂದು ಹೊತ್ತಿನ ಊಟಕ್ಕೂ ಕಷ್ಟ ಆಗಿರ್ಬೋದು. ಅವರೆಲ್ಲ ಕೆಟ್ಟ ನಿರ್ದೇಶಕರು, ಕೆಟ್ಟ ಆರ್ಟಿಸ್ಟ. ಅವನ ಟೈಮ್ ಅವತ್ತು ಒಳ್ಳೆ ಟ್ಯಾಲೆಂಟ್ ಇದ್ರೂ ಕೂಡ ಒಂದೊಂದ್ಸರಿ ಆಗಲ್ಲ, ಅವರೆಲ್ಲದೂ ಕೂಡ್ ಬಂದಿರಲ್ಲ. ಹಾಗಾಗಿ ಇದು ಎಲ್ಲ ಕೂಡ್ ಬಂದಿರೋಂಥ ಸಿನಿಮಾನೇ ಕಾಮನ್ ಮ್ಯಾನ್. ಟೈಟ್ಲ್ ಬಗ್ಗೆ ಹೇಳಿದ್ರು ಪ್ರೊಡ್ಯೂಸರ್, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ. ಅವ್ರು ಬೇರೆ ಒಂದು ಟೈಟ್ಲ್ ಅನ್ಕೊಂಡಿದ್ರು, ಡೈರೆಕ್ಟರ್ ಸಾರ್ ಹತ್ರ ಮತ್ತೆ ಪ್ರೊಡ್ಯೂಸರ್ ಸಾರ್ ಹತ್ರ. ಇಲ್ಲ ಸರ್, ನಮ್ಮ ಸಿನಿಮಾಗೆ ಈ ತರದ್ದೊಂದು ಕಮರ್ಷಿಯಲ್ ಟೈಟ್ಲು ಇದ್ರೇನೆ ಚೆನ್ನಾಗೆ, ಅದನ್ನ ಮುಂಚಿತವಾಗಿ ರಿಜಿಸ್ಟರ್ ಮಾಡಿಸಿಟ್ಟಿದ್ರು. ಹಾಗಾಗಿ ಟೈಟ್ಲ್ ಬಗ್ಗೆನೂ ನಮ್ಗೊಂದು ಹೆಮ್ಮೆ ಇರ್ಬೇಕಲ್ವಾ? ನಮ್ಮ ಸಿನಿಮಾ ಟೈಟ್ಲ್ ಏನು ಅಂತಂದ್ರೆ ಆ ಒಂದು ಗತ್ತಿದೆ ಈ ಟೈಟ್ಲ್ ಅಲ್ಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.